ಲೋ ಮಗ, SP ಸಾಹೇಬ್ರು ಏನು ಹೇಳಿದ್ರಲ್ಲ? ಶಂಕರ ಹೇಳು ಶಂಕರ. ಯಾಕಮ್ಮ ಡಲ್ ಆಗಿದೆಯಲ್ಲ, ಏನಾಯ್ತು ಗೌರಿ? ಕೆಲಸ ಜಾಸ್ತಿ ಇತ್ತ ಗೌರಿ. ಆ SP ಎಲೆಕ್ಷನ್ ಟೈಮು ನಾವು ಗಡಿಪಾರು ಮಾಡೋದಕ್ಕೂ ಮೊದಲು ನೀವೇ ಇಲ್ಲಿಂದ ಹೋಗಿ ಅಂತ ಹೇಳಕ್ ಬಂದಿದ್ದ ಅದಕ್ಕೆವಾ. ಅಯ್ಯೋ ಶಂಕರ, ಏನ್ ಹೇಳ್ತಿದ್ಯಾ ನೀನು? ಅದು ಹೆಂಗಾಯ್ತದ್ಲ? ಇದು ನಮ್ಮೂರು, ನಾವ್ ಇಲ್ಲೇ ಇರ್ಬೇಕು ಆಟಯ್ಯ. ಆ ಸಾಹೇಬ್ರಿಗೆ ಹೇಳು ಇದನ್ನೆಲ್ಲ ಬಿಡಿಸಿ. ಅವ ಅವ್ರಿಗೂ ರೂಲ್ಸು ರೆಗ್ಯುಲೇಷನ್ಸು ಅದು ಇದು ಅಂತ ಇರ್ತದೆ. ನಾವುಗಳು ಅದನ್ನ ಫಾಲೋ ಮಾಡಬೇಕು. ನನಗೆ ಟ್ರಾನ್ಸ್ಫರ್ ಆಗಿದೆ. ಟ್ರಾನ್ಸ್ಫರಾ? ಎಲ್ಲಿಗೆ ಗೌರಿ? ನಾನು ಯಾವ ಊರಲ್ಲಿ ಇರೋದು ಬೇಡ ಅಂತ ಬಿಟ್ಟು ಬಂದೋ ಅದೇ ಊರಿಗೆ ಟ್ರಾನ್ಸ್ಫರ್ ಆಗಿದೆ. ಅಲ್ಲಮ್ಮ, ನಿನಗೆ ಬೇಡವಾದ ಊರು ಆಗಲ್ಲ ಅಂತ ಹೇಳು. ಹಾಗೆಲ್ಲ ಹೇಳಕ್ಕಾಗಲ್ಲ ಅಪ್ಪಾಜಿ. ಸರ್ಕಾರದವ್ರ ಆದೇಶನ ನಾವು ಪಾಲಿಸಲೇಬೇಕು. ಅದು ನನ್ನ ಧರ್ಮ. ನಾನು ಸರ್ಕಾರಕ್ಕೆ ಕೊಡ್ಬೇಕಾಗಿರೋ ಗೌರವ. ಹಾಗಂತ ಇಲ್ಲ ಅಮ್ಮ, ಆದೇಶ ಬಂದಾಗಿದೆ. ನನ್ನ ನೆನಪುಗಳನ್ನೆಲ್ಲ ಮಣ್ಣಲ್ಲಿ ಹೂತಿಟ್ಟು ಮನಸ್ಸಲ್ಲಿ ಬಚ್ಚಿಟ್ಟು ನಾನು ಹೋಗಲೇಬೇಕು. ಅಲ್ಲಿ ನನ್ನ ಕೆಲಸ ನಾನು ಮಾಡಲೇಬೇಕು. ಹೋಗ್ಬೇಕು ಅಂದ್ಮ್ಯಾಗ ಹೋಗ್ಲೇಬೇಕು ಅತ್ಗೆವಾ. ನಮಗ್ ಬೇರೆ ಯಾವ ದಾರಿನೂ ಇಲ್ಲ. ಅವ್ರಿಗೇನ್ ತಲೆ ಇಲ್ವಾ ಸಂಕ್ರಣ್ಣ? ಇದ್ದಕ್ಕಿದ್ದಂಗೆ ಹೋಗೋ ಅಂದ್ರೆ ಎಲ್ಲಿಗೆ ಹೋಗೋದು? ನೋಡಿ, ಇಷ್ಟೊಂದು ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಆರ್ಡರ್ ಆಗಿದೆ ಅಂದಮೇಲೆ ನಾವು ಹೋಗಲೇಬೇಕಾಗತ್ತೆ. ಅಲ್ಲ ಕಣವ, ವಾ ಇನ್ನೊಂದು ಸುಮ್ಕಿರೋ. 10 ತಾರೀಕೆ ನಾವೆಲ್ಲ ಹೋಯ್ತಾ ಇದ್ದೀವಿ. ಬಿರ್ಬಿರ್ನೆ ಎದ್ದು ತಯಾರಾಗಿ. ಹೋಮ್ ಮಿನಿಸ್ಟರ್ ಕಾಲ್ ಮಾಡ್ತಿದ್ದಾರೆ. ಹಲೋ ಸರ್. ನಮಸ್ತೆ ನಮ್ಮ ಗೌರಿ. ಅದು ನಾನು ನಿಮಗೆ ಏನು ಫೋನ್ ಮಾಡಿದೆ ಅಂದರೆ, ನಿಮಗೀಗ ಹೇಗೂ ನಮ್ಮ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಆಗಿದೆ. ನಿಮ್ಮಿಂದ ಒಂದು ಸಣ್ಣ ಕೆಲಸ ಆಗಬೇಕಿತ್ತು. ಹೇಳಿ ಸರ್. ಅದೇನಂದರೆ, ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಕೆಲವು ಕಡೆ ಚೈಲ್ಡ್ ಟ್ರಾಫಿಕಿಂಗ್ ಆಗ್ತಿದೆ. ಹೇಗಿದ್ರೂ ಅಲ್ಲೂ ನೀವೇ ಅದನ್ನೆಲ್ಲ ಕಂಡುಹಿಡಿದು ಅವರಿಗೆಲ್ಲ ಶಿಕ್ಷೆ ಆಗೋ ಹಾಗೆ ಮಾಡಿದ್ದೀರಾ. ಅದೇ ಥರ ಇಲ್ಲೂ ನೀವೇ ಜವಾಬ್ದಾರಿ ತಗೊಂಡು ಈ ಕೆಲಸ ಮಾಡ್ತಿರೋದು ಯಾರು ಅಂತ ಕಂಡುಹಿಡಿದು ಅವರಿಂದ ಮಕ್ಕಳನ್ನ ರಕ್ಷಿಸಬೇಕು. ಅದಕ್ಕೋಸ್ಕರ ನಾವು ಸ್ಟ್ರಾಟಜಿಕ್ ಲೀಡ್ ಆಗಿ ಕೆಲಸ ಮಾಡಬೇಕು. ಅದೆಲ್ಲ ಆದಮೇಲೆ ನೀವು ಹಾಸನಲ್ಲಿ ಡ್ಯೂಟಿನ ರಿಪೋರ್ಟ್ ಮಾಡ್ಕೋಬೇಕು. ಸರಿ ಸರ್, ನೀವು ಹೇಳ್ದ ಹಾಗೆ ಮಾಡ್ತೀನಿ. ಆದರೆ ಈ ಚೈಲ್ಡ್ ಟ್ರಾಫಿಕಿಂಗ್ ಎಲ್ಲ ಆಗ್ತಿರೋದು ಸರ್? ನಾನು ಎಲ್ಲಿಗೆ ಹೋಗಬೇಕು? ಶಿವಮೊಗ್ಗ. ಸರಿ ಸರ್. ಎಲ್ಲಿಗೆ ಹೋಗ್ತಿರೋದು ಗೌರಿ? ಎಲ್ಲಿಗಮ್ಮ? ಶಿವಮೊಗ್ಗ. ದೀಪು, ಏನಾಯ್ತು? ಪರೀಕ್ಷೆ ಚೆನ್ನಾಗಿ ಬರ್ದ್ಯಾ? ಸಾರಿ ಅಮ್ಮ, ನಾನು ದೊಡ್ಡ ಮನುಷ್ಯಲಾಗೋದಿಲ್ಲ. ದೀಪು, ಸಾರಿ ಅಮ್ಮ, ನಾನು ಜಾಣೆ ಅಲ್ಲ. ನಾನು ಅಮ್ಮಮ್ಮನ ಮನೇಲಿ ಅಡುಗೆ ಮಾಡ್ಕೊಂಡೇ ಇರ್ತೀನಿ. ದೀಪು, ಏನಾಯ್ತು ನಿನಗೆ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಪರೀಕ್ಷೆ ಚೆನ್ನಾಗಿ ಬರೀಲಿಲ್ವಾ?
ಅದಕ್ಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಅವ್ರು ಕೊಟ್ಟಿದ್ದ ಪ್ರಶ್ನೆಗೆ ಉತ್ತರನೇ ಬರೆಯಕ್ ಬರ್ಲಿಲ್ಲ. ನೀನ್ ಹೇಳ್ಕೊಟ್ಟಿದ್ ಯಾವುದು ಬಂದಿರ್ಲಿಲ್ಲ. ನನ್ನ ಈ ಸ್ಕೂಲಿಗೆ ಸೇರ್ಸ್ಕೊಳ್ಳಲ್ಲ. ದೀಪು, ನೀನ್ ಪಾಸ್ ಆಗ್ತೀಯ. ನೀನ್ ಜಾಣೆ ಅಲ್ವಾ? ನೀನ್ ಎಲ್ಲ ಪ್ರಶ್ನೆಗೂ ಉತ್ತರ ಕೊಟ್ಟಿರ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಇಲ್ಲ ಅಮ್ಮ, ನಂಗೆ ಉತ್ತರನೇ ಗೊತ್ತಾಗ್ಲಿಲ್ಲ. ಬಾಯ್, ಕೂತ್ಕೋ. ಹಾಗೆಲ್ಲ ಅಳ್ಬಾರ್ದು. ಇಷ್ಟಕ್ಕೆಲ್ಲ ಯಾರಾದರೂ ಅಳ್ತಾರಾ? ಏನಾಗಲ್ಲ, ಅಳ್ಬೇಡ. ನೋಡಮ್ಮ, ನಿಮ್ಮ ಮಗಳು ಟೆಸ್ಟ್ ಅನ್ನ ಸುಮಾರಾಗಿ ಮಾಡಿದ್ದಾಳೆ, ಆದ್ರೆ ಇಂಗ್ಲಿಷು ಮ್ಯಾಥ್ಸ್ ಅಲ್ಲಿ ತುಂಬಾ ವೀಕ್ ಇದ್ದಾಳೆ. ಅದಕ್ಕೋಸ್ಕರ ಈ ವರ್ಷ ಇವಳಿಗೆ ಸೀಟ್ ಕೊಡಕ್ಕಾಗಲ್ಲ. ಸರ್, ದಯವಿಟ್ಟು ಹಾಗೆ ಹೇಳ್ಬೇಡಿ. ನನ್ನ ಮಗಳು ಇದೇ ಸ್ಕೂಲಲ್ಲಿ ಓದ್ಬೇಕು ಅಂತ ತುಂಬಾ ಆಸೆ ಪಡ್ತಿದ್ದಾಳೆ. ನೋಡಮ್ಮ, ನಮ್ಮ ಸ್ಕೂಲಲ್ಲಿ ಕೆಲವು ರೂಲ್ಸು ರೆಗ್ಯುಲೇಷನ್ಗಳಿದೆ. ಅದನ್ನ ಮೀರಿ ನಾವು ಯಾರಿಗೂ ಸೀಟ್ ಕೊಡಕ್ಕಾಗಲ್ಲ. ಆದ್ರೂ ನೀವು ಅದೃಷ್ಟವಂತರು, ನಿಮ್ಗೊಂದು ಚಾನ್ಸ್ ಕೊಟ್ಟಿದ್ದೆ, ಆದ್ರೆ ಆ ಚಾನ್ಸ್ ಅನ್ನ ನೀವು ಮಿಸ್ ಮಾಡಿಕೊಟ್ರಿ. ಬೇರೆ ಆಪ್ಷನ್ ಇಲ್ಲ. ಬೆಟರ್ ಅಂದ್ರೆ ನೀವು ಮಗುನ ಬೇರೆ ಸ್ಕೂಲಿಗೆ ಸೇರಿಸ್ಬೋದು. ಸರಿ, ಕಾಯುತ್ತಿದ್ದೇನಲ್ಲ, ಅವಸರವೂ ಮಾಡುವುದಿಲ್ಲ. ಪಾರ್ವತಿ ಧೈರ್ಯವಂತಳಾಗಿ ಇದ್ದಳು ಎನ್ನುವುದು ಅರ್ಥವಾಯಿತು. ಹೀಗೆ ಕಠಿಣ ಪರಿಸ್ಥಿತಿಗಳಲ್ಲಿ ಧೈರ್ಯವಂತಳಾಗಿ ಇರಬೇಕು ಎನ್ನುವುದು ಅರ್ಥವಾಯಿತು. ಕೈಲಾಸದ ಆಗಸ, ತಿಳಿನೀಲಿ ಬಣ್ಣ, ಅಲ್ಲಿಯ ಶುದ್ಧ ಗಾಳಿಯ ಸಂಕೇತ. ಬಗೆ ಬಗೆಯ ಪಕ್ಷಿಗಳು ಆ ಆಗಸದಲ್ಲಿ ಹಾರಲೆಂದೇ ಬಹಳ ದೂರದಿಂದ ವಲಸೆ ಬರುತ್ತಿದ್ದವು. ಬಿಳಿ ಮೋಡಗಳು ಸ್ವಚ್ಛಂದವಾಗಿ ತೇಲಾಡುತ್ತಾ ತಮಗೆ ಸಿಕ್ಕ ಸ್ವಾತಂತ್ರ್ಯವನ್ನು ಆನಂದಿಸುತ್ತಿದ್ದವು. ಅಂತಹ ಆಕಾಶಕ್ಕೆಲ್ಲ ಇದ್ದಕ್ಕಿದ್ದಂತೆ ಕತ್ತಲು ಕವಿಯಿತು. ಮೋಡಗಳೆಲ್ಲ ಹೆದರಿ ದಿಕ್ಕು ದಿಕ್ಕುಗಳಲ್ಲಿ ಚದುರಿ ಹೋದವು. ಹಕ್ಕಿಗಳ ಭಯದ ಕೂಗು ಇಡೀ ಕೈಲಾಸವೆಲ್ಲ ಆವರಿಸಿತು. ಇದ್ಯಾವುದು ಅಸುರನ ಕೆಲಸ ಭೃಂಗಿ? ಎಲ್ಲರೂ ಸಿದ್ಧರಾಗಿ. ಮಾತೆ, ನೀವು ನಮ್ಮೊಂದಿಗೆ ಬನ್ನಿ. ಏನಾಗುತ್ತಿದೆ? ಆಕಾಶದಲ್ಲಿ ಇಷ್ಟೊಂದು ಬಾವಲಿಗಳು. ಮಾತೆ, ಇದನ್ನೆಲ್ಲ ನಂತರ ಹೇಳುತ್ತೇವೆ. ಈಗ ಮೊದಲು ನೀವು ನಮ್ಮೊಂದಿಗೆ ಬನ್ನಿ. ಅಬ್ಬಬ್ಬಾ, ನಂದಿ ಭೃಂಗಿ ಪಾರ್ವತಿಯನ್ನು ಎಲ್ಲಿಗೆ ಕರೆದುಕೊಂಡು ಹೋದರು? ಶಿವ ಕೈಲಾಸಕ್ಕೆ ಬಂದನೆ? ಅವನು ಧ್ಯಾನ ಮಾಡಬೇಕಾದರೆ ಅಲ್ಲಿ ಏನಾಗುತ್ತಿತ್ತು ಎಂದು ಅವನಿಗೆ ತಿಳಿಯದಿಲ್ಲವೇ? ಶಿವ ಬರಲಿಲ್ಲ. ಪಾರ್ವತಿಯನ್ನು ನಂದಿ ಭೃಂಗಿ ರಕ್ಷಿಸುವ ಪಣ ತೊಟ್ಟರು. ಮಾತೆ, ಇಲ್ಲಿ ಏನಾದರೂ ಸರಿ, ಹೊರಗಡೆ ಕಾಲಿಡಬೇಡಿ. ನಂದಿ, ಏನಾಗುತ್ತಿದೆ ಎಂದು ಹೇಳು. ನಿಮ್ಮ ಮಾತೆ ನಾನು. ಮಹಾದೇವ ಇಲ್ಲದಿರುವಾಗ ಕೈಲಾಸದ ರಕ್ಷಣೆಯ ಹೊಣೆ ನನ್ನ ಮೇಲೂ ಇದೆ. ಆದರೆ ಶಿವ ಇಲ್ಲದಿದ್ದಾಗ ನಿಮ್ಮ ಹೊಣೆ ನಮ್ಮ ಮೇಲಿದೆ ಮಾತೆ. ನೀವೀಗ ಇಲ್ಲೇ ಇರಬೇಕು. ಕೈಲಾಸದ ಮೇಲೆ ಯಾವುದೋ ಅಸುರನ ಆಕ್ರಮಣವಾಗಿದೆ. ಅದೇನೆಂದು
ನಾವು ನೋಡುತ್ತೇವೆ. ಅಲ್ಲ, ನೀವಿಬ್ರು ಇಷ್ಟೊಂದು ಓದ್ಕೊಂಡಿದ್ದೀರಾ, ಅವ್ರು ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡೋಕ್ಕಾಗ್ಲಿಲ್ವಾ ನಿಮ್ಮ ಕೈಯಲ್ಲಿ? ಅಮ್ಮ, ನಾವು ಸರಿಯಾಗಿರೋ ಉತ್ತರನೇ ಕೊಟ್ವಿ, ಅವನಿಗೆ ಸರಿಯಾಗಿ ಪ್ರಶ್ನೆನೇ ಕೇಳಕ್ ಬರ್ಲಿಲ್ಲ. ಮಂಗ್ ನೋಡ್ತಿದ್ಯಾ? ಕುಣಿಯಕ್ ಬರ್ದೇ ಇರೋಳು ನೆಲ ಡೊಂಕು ಅನ್ಲಂತೆ. ಅಲ್ಲ ಕಣಮ್ಮ ರೋಹಿಣಿ, ನೀನಾದ್ರೂ ಅವ್ರು ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡ್ಬಾರ್ದಿತ್ತ? ಅತ್ತೆ, ನಮಗ್ ಗೊತ್ತಿರೋ ಉತ್ತರನ ನಾವು ಕೊಡ್ಬೋದೇ ಹೊರತು ಅವ್ರು ಅನ್ಕೊಂಡಿರೋದನ್ನ ನಾವ್ ಹೇಗ್ ಕೊಡೋದಕ್ಕಾಗತ್ತೆ? ಅಷ್ಟೇ ಅಮ್ಮ, ಅಲ್ಲಿಗೆ ಬಂದಿರೋ ಜೋಡಿಗಳು ಆಗಾಗ ಜಗಳ ಆಡ್ತಾನೆ ಇರ್ತಾರಂತೆ. ಆದ್ರೆ ನಾನು ರೋಹಿಣಿ ಯಾವತ್ತೂ ಜಗಳ ಆಡಿಲ್ಲ. ಇಷ್ಟು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರ್ತೀವಿ. ಅವಾರ್ಡ ನಮ್ಗೆ ಕೊಡ್ಬೇಕಾಗಿತ್ತು. ಇಲ್ಲ ಪಾಲಿಟಿಕ್ಸ್ ಅಮ್ಮ, ಪಾಲಿಟಿಕ್ಸ್. ರೀ, ಈ ಬೋರ್ಡ್ನ ಏನ್ ಮಾಡೋದು? ಇನ್ನೇನ್ ಮಾಡೋದು, ಇಲ್ಲೇನಾದ್ರೆ ನೇತಾಕೋದು. ಇಷ್ಟ್ ದೊಡ್ಡ ಬೋರ್ಡ್ ನಮ್ ಮನೇಲಿ ನೇತಾಕೋದಾ? ಬೇಡವಾ? ಸರಿ ಓಲಿ ಬಿಡು. ಇನ್ನೇನ್ ನಮ್ ರೂಮ್ ಕಟ್ತೀವಲ್ಲ, ನಮ್ ರೂಮ್ ಎದುರುಗಡೆ ದೊಡ್ಡದಾಗಿ ಬೋರ್ಡ್ ಹಾಕ್ಬಿಡೋಣ. ಬರೋರು ಹೋಗೋರು ಎಲ್ಲ ನೋಡ್ಕೊಂಡು ಹೋಗ್ಬಿಡ್ಲಿ. ಏನಕ್ಕೆ ಎಲ್ರಿಗೂ ಗೊತ್ತಾಗ್ಬೇಕಾ ಲಕ್ಷ ಸಂಪಾದನೆ ಮಾಡಿದವರು ಅಂತನಾ? ಹಂಗಲ್ಲ ಕಣೆ, ಲಕ್ಷದಲ್ಲಿ ಒಂದು ಜೋಡಿ ಅಂತ ಎಲ್ರಿಗೂ ಗೊತ್ತಾಗ್ಲಿ. ನಮ್ಮ ಹಾಗೆ ಯಾರು ಇರಲ್ಲ ಅಂತ ಅನ್ಕೊಂಡೆ. ಹಂಗೆಲ್ಲ ಹೇಳಕ್ಕಾಗಲ್ಲ ಮೀನಾ, ಅಲ್ಲೆಲ್ಲ ಒಬ್ರು ಇರ್ತಾರೆ. ರೀ, ಏನೇ ಆದ್ರೂ ಈ ಮಂಚ ಒಂಥರ ಲಕ್ಕಿ ಮಂಚ ರೀ. ನೀವ್ ಇದನ್ ಮನೆಗ್ ತಂದಾಗ ಕೆಲವೊಬ್ರಿಗೆ ಇಷ್ಟನೇ ಆಗ್ಲಿಲ್ಲ. ಆದ್ರೆ ಇದು ಮನೆಗ್ ಬಂದಿದ್ ಗಳಿಗೆಲಿ ನಾವಿಬ್ರು ಆದರ್ಶ ದಂಪತಿಗಳು ಅಂತ ಅನ್ಸ್ಕೊಂಡು 1 ಲಕ್ಷ ತಗೊಂಡ್ವಿ. ಈಗ್ಲಾದ್ರೂ ಗೊತ್ತಾಯ್ತಾ, ಈ ಸೂರ್ಯ ಏನ್ ಕೆಲಸ ಮಾಡಿದ್ರು ಅದ್ರ ಹಿಂದೆ 1,000 ಅರ್ಥ ಇರತ್ತೆ. ಅಲ್ಲಲ್ಲ, ಇಲ್ಲಿ ನೋಡಿಲಿ, 1 ಲಕ್ಷ ಅರ್ಥ ಇರುತ್ತೆ. ನಮ್ಮ ಬಗ್ಗೆ ಯಾರು ಏನ್ ಬೇಕಾದ್ರೆ ಮಾತಾಡ್ಕೊಳ್ಳಿ. ಮಾತಾಡೋ ಬಾಯಿಗೆ ಕಾಂಕ್ರೀಟ್ ಹಾಕಿ ಸುಮ್ಮನೆ ಇರು ಅಂತಂದ್ರು ಸುಮ್ಮನೆ ಇರೋದಿಲ್ಲ. ಅದು ಒಂದ್ ಕಡೆ ಅವರು ಏನು ಬೇಕಿದ್ರು ಮಾತಾಡ್ಕೊಳ್ಳಿ, ಇನ್ನೊಂದ್ ಕಡೆ ನಾವು ಅವ್ರ ಕಣ್ಣು ಎದುರಿಗೇನೆ ಒಂದೊಂದೇ ಹೆಜ್ಜೆ ಬೆಳಿತಾ ಹೋಗೋಣ. ನಮ್ಮ ಬಗ್ಗೆನೇ ಏನು ಹೇಳ್ತಿದ್ದಾರೆ? ನನಗೂ ಕೇಳಿಸ್ತಿದೆ ಕಣ. ವಿನಾ, ಈ ಮಂಚದ ಬೆಲೆನೇ ಅವತ್ತು ಸೋನಂ ಪಾಪುಡಿ ಹೇಳಿದ್ಲು. ಆದ್ರೆ ಇದ್ರ ಅದೃಷ್ಟ ಎಂತದ್ದು ಅಂತ ನೀನ್ ಹೇಳಿದ್ಯಾ ವಿನಾ. ಇದರ ದೆಸೆಯಿಂದ ನಾವೊಂದು ರೂಮ್ ಕಟ್ಬಿಟ್ರೆ, ಕೈಯಲ್ಲಿ 4 ಕಿಟಕಿ ಇಟ್ಕೊಂಡು ತಾಜ್ ಮಹಲ್ ಕಟ್ಟಿಸ್ತೀನಿ ಅನ್ನೋನು ಒಂದೇ, ಈ 1 ಲಕ್ಷ ರೂಪಾಯಿ ಇಟ್ಕೊಂಡು ರೂಮೇ ಕಟ್ಟಿಸ್ತೀನಿ ಅನ್ನೋನು ಒಂದೇ. ಮನೋಜ, ಇವನು ಹಗಲೊತ್ತೇ ಕನಸು ಕಾಣ್ತಿದ್ದಾನೆ. ಕರ್ಮ. ಬೆಳಗ್ಗೇನೋ ಮಧ್ಯಾಹ್ನನೋ ರಾತ್ರಿನೋ ನಮಗೆ ಅಂತ ಕಾಣೋದಕ್ಕೆ ಒಂದು ಕನಸಿದೆಯಪ್ಪ. ನಿಮಗೆ ಇನ್ನೊಬ್ರು ಕನಸನ್ನ ಹೊಡೆದಾಕವ್ರಲ್ಲ ಬುಡಿ. 5 ಡಿಗ್ರಿ ಹೇಳ್ಬಿಡೋ ಸಕ್ಕರೆಗೆ, ಎದೆಲಿ ಕಲ್ಲಿಟ್ಕೊಂಡಿರೋನ್ಗೆ ಈ ಇದೆಲ್ಲ ಯಾವುದು ಅಂಟದು ಇಲ್ಲ ಅಂತ ನೋಡ್ತಾ ಇರೋ. ನಾಳೆ ನಾನು ಕಟ್ಸೋ ರೂಮ್ಗೆ ನನ್ನ ಎದೆಲಿರೋ ಕಲ್ಲೇ ಪಾಯ ಕಮ್ ಅಡಿಪಾಯ. ಅದರಿಂದ ನಿಮ್ಮ ತಳಪಾಯ ಎಲ್ಲ ತಳ್ಕಂಬಳಕ ಆಗಿ ಆಮು ಕುಚ್ಚುಪುಡಿ ಕತ್ತಕ್ಕಳ್ಳಿ ಆಡೋ ಹಂಗೆ ಮಾಡಲಿಲ್ಲ ಅಂತಂದ್ರೆ ನಾನು ಮಾಜಿ ಇಂಜಿನ್ ಡ್ರೈವರ್ ರಂಗನಾಥ್ ಅವರ ಹಾಲಿ ಮಗ ಸೂರ್ಯನೇ ಅಲ್ಲ. ಏನ್ ಸಾಹೇಬ್ರೆ, ಈಗ ರೂಮಲ್ಲಿ ಇರೋದು? ಅಯ್ಯೋ ದೇವ್ರೆ, ಹೆಂಗಿದೀನಿ ಅಂತ ಬಟ್ಟೆ ಹಾಕೊಂಡಿದ್ದೀನಲ್ಲ, ಏನು ಹಂಗೆ ನಿಂತಿದ್ದೀನ? ಇಂಟರ್ನ್ಯಾಷನಲ್ ನ್ಯೂಸ್. ನಿನಗೆ ಎಷ್ಟು ಸಲ ಹೇಳಿದ್ದೀನಿ ರೂಮ್ ಒಳಗಡೆ ಬರೋದಕ್ಕಿಂತ ಮುಂಚೆ ಡೋರ್ ತಟ್ಟಿ ಬಾ ಅಂತ. ತಲೆಗೆ ಹೋದ್ರೆ ಅಲ್ವಾ ದನ ಬಂದಂಗೆ ಬರ್ತೀಯಾ, ಕತ್ತೆ ಕುಗ್ದಂಗೆ ಕುಗ್ತೀಯಾ ಅಂತ. ಅಲ್ಲ, ಬಟ್ಟೆ ಹಾಕೋಬೇಕಾದ್ರೆ ಡೋರ್ ಕ್ಲೋಸ್ ಮಾಡ್ಬೇಕು ಅನ್ನೋ ಜ್ಞಾನ ಇಲ್ವಾ ನಿಮ್ಗೆ? ಗೂಳಿ ತರ ಒಬ್ರೇ ನಿಂತಿರ್ತೀರಾ? ಹೌದು, ಗೂಳಿನೇ. ಏನ್ ಮಾಡಂಗಿದ್ಯಾ? ಒಳ್ಳೆ ಮೆಂಟಲ್ ಸವಾಸ ಆಗೋಯ್ತು ನನ್ಗೆ. ನಾನು ಏನ್ ಮಾಡ್ತೀನಿ ಅಂದ್ರೆ ಏನ್ ಮಾಡ್ತೀಯಾ? ನೋಡಿ, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ಪದೇ ಹೇಳ್ತಾನೆ ಇರ್ಬೇಕಾ? ಅರ್ಥ ಆಗೋ ತರ ಹೇಳ್ಬೇಕು, ಇಲ್ಲ ಅಂದ್ರೆ ನಾನು ಹೀಗೆ ಕಿರ್ಚಾಡೋದು. ಕೂರಿಸ್ಬಿಟ್ಟು ಸ್ಲೇಟು ಪೆನ್ಸಿಲ್ ಕೊಟ್ಬಿಟ್ಟು ನಿಂಗೆ ತಿದ್ದಿಸ್ತೀನಿ ಬಾ ಎಲ್ಲ ಹೇಳ್ಬಿಟ್ಟು. ನಾನೇನ್ ಸ್ಕೂಲ್ ಮಗು ಅಲ್ಲ ತಿದ್ಸಿ ಹೇಳೋದಕ್ಕೆ. ಏಯ್, ನಿಜ ಹೇಳಿ, ನೀವಿಬ್ರು ನಿಜವಾಗ್ಲೂ ಗಂಡ ಹೆಂಡತಿ ಹೌದು ಅಲ್ವೋ?
ಅಂಜನಾ ಅವರೇ, ಅದು ಅಯ್ಯೋ ಮಾಮ್, ಅಜ್ಜಿ, ನಮ್ ಡೌಟ್ ನಿಜ ಆಯ್ತು. ಈ ಭೂಮಿ ಮತ್ತೆ ಅಜಿತ್ತು ನಿಜವಾಗ್ಲೂ ಗಂಡ ಹೆಂಡತಿ ಅಲ್ಲ. ಅಂಜನಾ, ನೀವು ಏನೇನೋ ಮಾತಾಡ್ಬೇಡ. ಇದಕ್ಕಿಂತ ಮುಂಚೆನೂ ಇದೇ ತರ ಮಾತಾಡಿದ್ಯಾ? ಅದಿವತ್ಗೂ ನಿಜಾನೇ. ನೀವಿಬ್ರು ನಿಜವಾದ ಗಂಡ ಹೆಂಡತಿ ಅಲ್ಲ ಅಲ್ಲ ಅಲ್ಲ. ಅಂಜನಾ ಅವರೇ, ಏ ಅಂಜನಾ, ಸಾಹೇಬ್ರೆ ಏನ್ ಮಾಡೋದೀಗ? ಏ ಲೂಸು, ಮೊದಲು ಅವಳನ್ನ ಕಡಿಯೋಣ, ನಡಿ. ನೀವು ಶರ್ಟ್ ಹಾಕೊಳ್ಳಿ. ನೀನ್ ಫಸ್ಟ್ ಹೋಗು. ಅಜಿತ್ ಮತ್ತೆ ಭೂಮಿ ನಿಜವಾದ ಗಂಡ ಹೆಂಡತಿ ಅಲ್ಲ. ಅಜಿತ್ ಮತ್ತೆ ಭೂಮಿ ನಿಜವಾದ ಗಂಡ ಹೆಂಡತಿ ಅಲ್ಲ. ಅಜಿತ್ ಮತ್ತೆ ಭೂಮಿ ನಿಜವಾದ ಗಂಡ ಹೆಂಡತಿ ಅಲ್ಲ ಅಲ್ಲ ಅಲ್ಲ. ಅಜಿತ್ ಮತ್ತೆ ಭೂಮಿ ನಿಜವಾದ ಗಂಡ ಹೆಂಡತಿ ಅಲ್ಲ. ಏನಾಗಿದೆ ನಿಮಗೆ? ಯಾಕೆ ಮತ್ತೆ ಅದೇ ತರ ಕಿರ್ಸ್ಕೊಂತ ಇದೆಯಾ? ದೊಡಪ್ಪ, ನಾನ್ ಕೇಳಿದ ಪ್ರಶ್ನೆಗೆ ನೀವು ಮೊದಲು ಆನ್ಸರ್ ಮಾಡಿ. ನಮ್ಮ ಅಜಿತ್ತು ಈ ಭೂಮಿಗೆ ತಾಳಿ ಕಟ್ಟರೋ ಗಂಡ ತಾನೆ. ಅಂಜು, ಅವರಿಬ್ರು ಮದ್ವೆ ಆಗಿರೋ ಫೋಟೋ ನೋಡಿದ್ಯಾ ಅಲ್ವಾ? ಇದೇನಿದು ಹೊಸದಾಗಿ ಕೇಳ್ತಿದ್ಯಾ? ಅಪ್ಪೋ ನಿಮಿಷ ಸುಮ್ಮನೆ ಇರೋಪ್ಪು. ಮಾವ, ನೀವು ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ನೀವು ರೂಮಲ್ಲಿ ಶರ್ಟ್ ಚೇಂಜ್ ಮಾಡ್ತಿರ್ಬೇಕಾದ್ರೆ ಅತ್ತೆ ಬಂದ್ರೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ? ಸಿಟಿ ಅದೆಲ್ಲ ಈಗ ಯಾಕೆ? ಮೊದಲು ಇದನ್ನ ಹೇಳು, ನೀನ್ ಕೂಗಿದ್ಯಾಕೆ? ಓ, ನೀವು ಕೊಡೋ ಉತ್ತರದಲ್ಲೇ ನಾನು ಯಾಕೆ ಕೂತ್ಕೊಂಡೆ ಅನ್ನೋ ಉತ್ತರ ಇದೆ ಮಾವ. ನೀವು ಹೇಳಿ ಪ್ಲೀಸ್. ನೀವು ಶರ್ಟ್ ಚೇಂಜ್ ಮಾಡ್ತಿರ್ಬೇಕಾದ್ರೆ ಅತ್ತೆ ರೂಮ್ ಎಂಟ್ರ್ ಆದ್ರೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ? ನೀವು ಕೋಪ ಮಾಡ್ಕೋತೀರಾ? ಅದು ಮದುವೆ ಆದಾಗ್ಲಿಂದ ನಾನ್ ಶರ್ಟ್ ಚೇಂಜ್ ಮಾಡ್ಬೇಕಾದ್ರೆ ಸಂಗೀತ 1000 ಸತಿ ಬಂದಿದ್ದಾಳೆ, ನಾನೇ ಕೋಪ ಮಾಡ್ಕೊಳ್ಳಿ ಅಲ್ವಾ? ನಾರ್ಮಲ್ ಗಂಡ ಹೆಂಡತಿ ಎಲ್ರೂ ಹೀಗೆ ಇರ್ತಾರೆ. ಆದ್ರೆ ಅಜಿತ್ ಮತ್ತೆ ಭೂಮಿ ಹೀಗಲ್ಲ. ಅಜಿತ್ ಶರ್ಟ್ ಹಾಕೋಬೇಕಾದ್ರೆ ಭೂಮಿ ಅಲ್ಲಿಗೆ ಹೋದ್ರೆ ಅಜಿತ್ ಭೂಮಿ ಮೇಲೆ ರೇಗ್ತಾನೆ. ರೇಣುಕೆ, ನೀನೇನು ಯೋಚನೆ ಮಾಡ್ಬೇಡ, ಎಲ್ಲ ಸರಿ ಹೋಗುತ್ತೆ. ಅವನಿಗೂ 100 ಯೋಚನೆ ಇರುತ್ತೆ. ಯಾವುದೋ ತಲೆ ಬಿಸಿಲಿ ನಿನ್ನ ಮೇಲೆ ರೇಗಿರ್ಬೋದು. ನಿನ್ನ ಪ್ರೀತಿ ಮಾಡೋ ಅಧಿಕಾರ ಅವನಿಗಿದೆ ಅಂದಮೇಲೆ ನಿನಗೆ ಬೈಯೋ ಹಕ್ಕು ಅವನಿಗಿದೆ ತಾನೆ? ಖಂಡಿತ ಇದೆ ಎಲ್ಲಮ್ಮ. ಆದರೆ ಹಿಂದೆ ಅವನು ಹೀಗೆ ಇರದಿದ್ದರಿಂದ ಅವನಲ್ಲಾದ ಬದಲಾವಣೆ ನನಗೆ ಬೇಸರ ತರಿಸುತ್ತಿದೆ. ಮನುಷ್ಯ ಯಾವಾಗಲೂ ಒಂದೇ ಥರ ಇರೋಕ್ಕೆ ಹೇಗೆ ಸಾಧ್ಯ ಹೇಳು? ನಮ್ಮ ಮನಸ್ಥಿತಿ ಪರಿಸ್ಥಿತಿಗಳ ಮೇಲೆ ಅವಲಂಬಿತ ಆಗಿರುತ್ತೆ. ಬದಲಾಗೋದು ಮನುಷ್ಯನ ಸಹಜ ಗುಣ. ಏನೋ ಸಿಟ್ಟಲ್ಲಿ ನಾಲ್ಕು ಮಾತಾಡ್ದ ಅಂದರೆ ನೀನಂದ್ರೆ ಅವ್ನಿಗೆ ಇಷ್ಟ ಇಲ್ಲ ಅಂತಲ್ಲ, ಅವನಿಗೂ ಕೆಲವು ಹೊಣೆಗಾರಿಕೆಗಳಿರುತ್ತೆ. ಆ ಜಂಜಾಟದಲ್ಲಿ ಏನೋ ಸಿಟ್ಟಲ್ಲಿ ಮಾತಾಡಿದಾನೆ, ನೀನು ಅದನ್ನೇ ಮನಸ್ಸಿಗೆ ಹಾಕ್ಕೊಂಡು ಕೊರಗ್ತಾ ಇರ್ಬೇಡ. ಅವನಾಗೆ ಬಂದು ನಿನ್ನ ಮಾತಾಡಿಸ್ತಾನೆ. ಈಗ ಆರಾಮಾಗಿರು. ಅದೇನಾಗುತ್ತದೆಯೋ ನೋಡೋಣ ಎಲ್ಲಮ್ಮ. ಆದರೆ ಈಗ ನಮ್ಮ ಗಮನ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದರಲ್ಲಿ ಮಾತ್ರ ಇರಬೇಕು. ನಂತರ ಈ ಪ್ರೀತಿ ಪ್ರೇಮವೆಲ್ಲ ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದೆ? ಅದು ಈ ಅವತಾರದಲ್ಲಿ. ಮಗಳೇ, ಅಪ್ಪನ್ ಕಂಡ್ರೆ ಖುಷಿ ಆಗತ್ತೆ ಅಂತ ತಿಳ್ಕೊಂಡ್ರೆ ಹಾವಿನ ಥರ ಪುಸ್ ಕೊಡ್ತಾ ಇದೆಯಲ್ಲ. ಮಗಳೇ, ನಾನು ಬಂದದ್ದು ಸಮಸ್ಯೆ ಅಲ್ಲ, ಹೀಗೆ ಬಂದದ್ದು ನಿನಗೆ ಕೋಪ ಬಂದಿರಬೇಕು. ಮಗಳೇ, ನನ್ನ ಹತ್ರ ಇರೋದು ಇದೊಂದೇ ಒಳ್ಳೆ ಬಟ್ಟೆ ಮಗಳೇ. ಎಲ್ಲಾದರೂ ತಿರುಗಾಟಕ್ಕೆ ಹೋದಾಗ ಬೇಕು ಅಂತ ಎತ್ತಿಟ್ಟಿದ್ದೆ, ಅದು ಈಗ ಉಪಯೋಗಕ್ಕೆ ಬಂತು ನೋಡು. ಅಪ್ಪ, ನಾನು ಬರ್ತಿರೋ ಕೋಪದಲ್ಲಿ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ನಿನಗೆ ಇಲ್ಲಿಗೆ ಬರೋದಕ್ಕೆ ಯಾರು ಹೇಳಿದ್ದು? ಯಾರನ್ನ ಕೇಳ್ಕೊಂಡು ಇಲ್ಲಿಗೆ ಬಂದೆ? ಅಯ್ಯೋ ದೇವ್ರೆ, ನನ್ನ ಮಗಳ ಮನೆಗೆ ಬರೋದಕ್ಕೆ ನಾನು ಯಾರ ಹತ್ರ ಯಾಕೆ ಕೇಳಬೇಕು ಮಗಳೇ? ಯಾಕೆ? ಅದಲ್ಲದೆ ನೀನೆಲ್ಲಿರ್ತೀಯೋ ಆ ಜಾಗ ನಂದು ಕೂಡ, ಅದಕ್ಕೆ ನೇರ ಬಂದ್ಬಿಟ್ಟೆ. ತಪ್ಪು ಮಾಡ್ಬಿಟ್ಟೆ ಅಪ್ಪ. ನೀನು ಇಲ್ಲಿಗೆ ಬರಬಾರ್ದಿತ್ತು. ಯಾಕೆ ಯಾಕೆ ಬರಬಾರ್ದು? ಈ ಅರಮನೆ ಸುಖ ನಿನಗೆ ಮಾತ್ರ ಸಿಗಬೇಕು, ನನಗೆ ಸಿಗಬಾರ್ದು ಅಂತನ? ಮಗಳೇ, ಈ ಅರಮನೆ, ಈ ಅಂತಸ್ತು, ಈ ಐಶ್ವರ್ಯ, ಈ ಸುಖ, ಈ ವೈಭೋಗ
ಇದನ್ನೆಲ್ಲ ಕಳ್ಕೊಂಡು ತುಂಬಾ ವರ್ಷಗಳಾಗಿತ್ತಲ್ಲ ಮಗಳೇ. ನೋಡಲ್ಲ ಸಿಂಹಾಸನ ಸಿಂಹಾಸನ ಎಷ್ಟು ಖುಷಿಯಾಗಿತ್ತ ಮಗಳೇ, ಮೆತ್ತಗಿದೆ. ನೋಡಿ, ನಿಮ್ಮ ನೋವು ಸಂಕಟ ನನಗೆ ಅರ್ಥ ಆಗುತ್ತೆ. ನೀವು ನಿಮ್ಮ ಅಣ್ಣನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ದೀರಾ, ಆದರೆ ಇಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬೊಬ್ಬರು ಕಾಣೆಯಾಗಿದ್ದಾರೆ. ಅರ್ಧದಷ್ಟು ಹಳ್ಳಿ ಕಾಣೆಯಾಗಿದೆ. ಅವರೆಲ್ರಿಗೂ ನಾನು ಸಮಾಧಾನ ಹೇಳಬೇಕಾಗಿದೆ. ಸಮಾಧಾನ ಮಾಡಬೇಕು ಅಂತಂದರೆ ಸಮಸ್ಯೆಯ ಮೂಲ ಏನು ಅಂತ ತಿಳ್ಕೋಬೇಕು. ಹಾಗೆ ತಿಳ್ಕೊಳ್ಳದೆ ನಾವು ಪರಿಹಾರ ಕೊಡೋದಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ಸ್ವಲ್ಪ ತಾಳ್ಮೆಯಿಂದ ಬುದ್ಧಿಗಳಿಗೆ ಸಹಕರಿಸಲೇಬೇಕು. ಅದು ಅಲ್ಲದೆ ಇದು ಸಾಮಾನ್ಯ ಸಮಸ್ಯೆನ. ಮನುಷ್ಯ ಆತ್ಮ ಬೇರೆ ಅಲ್ಲ, ಯಾವುದೋ ನಾಗಕನ್ಯಾ ಆತ್ಮ ಬೇರೆ. ಇದಕ್ಕೆ ಪರಿಹಾರ ಕೊಡೋದಕ್ಕೆ ಬೇರೆ ರೀತಿನೇ ಇರಬೇಕಲ್ವಾ? ರಾಮಯ್ಯನವರೇ, ದಯವಿಟ್ಟು ನೀವು ಸ್ವಲ್ಪ ಸುಮ್ಮನೆ ಇದ್ರೆ ಮುಂದೆ ಏನು ಮಾಡಬೇಕು ಅಂತ ಬುದ್ಧಿಗಳೇ ಹೇಳ್ತಾರೆ. ಬುದ್ಧಿಗಳೇ, ನೀವು ಅವನ ಮಾತನ್ನು ಕೇಳಬೇಡಿ. ನಿಮ್ಮ ಪರಿಹಾರ ನೀವು ಹೇಳಿ, ಇವ್ರಿಗೇನು ತಿಳಿಯುತ್ತೆ? ನೋಡಿ, ನಿಮಗೆಲ್ಲ ಅವಸರ ಆಗ್ತಿದೆ ಅನ್ನೋದು ನನಗೆ ಅರ್ಥ ಆಗುತ್ತೆ. ಆದರೆ ನಾನು ಕೆಲಸ ಮಾಡೋ ರೀತಿನೇ ಇದೆ. ತಾಳ್ಮೆ ಇದ್ದರಷ್ಟೇ ಕಾರ್ಯದಲ್ಲಿ ಸಫಲ ಆಗೋದಕ್ಕೆ ಸಾಧ್ಯ. ಅವಸರದಿಂದ ಅಪಾಯ ಆಗೋದೇ ಹೆಚ್ಚು. ಸರಿ, ಈಗ ಈ ಗ್ರಂಥದಲ್ಲಿ ಮುಂದೇನಿದೆ ಅನ್ನೋದನ್ನು ಓದ್ತೀನಿ. ಬುದ್ಧಿಗಳೇ, ಜೋರಾಗೆ ಓದಿ, ಅದೇನು ಕತೆ ತಿಳ್ಕೊಂಡೇ ಬಿಡೋಣ. ಆಗಲಿ ತಾಯಿ. ನಾನು ಯಾರು ಎನ್ನುವುದು ನಿನಗೆ ತಿಳಿದೇ ಇಲ್ಲವಲ್ಲ ಚಿತ್ರಾಂಗದ? ನನ್ನ ಮನಸ್ಸನ್ನು ಕದ್ದ ಚಂದುಳ್ಳಿ, ಬಾಹುಬಂಧನದಲ್ಲಿ ಸೋಲುವಂತೆ ಮಾಡಿರುವ ರಸಿಕರ ರಾಣಿ ಎಂದಷ್ಟೇ ಗೊತ್ತು. ಇದಕ್ಕಿಂತ ಇನ್ನೇನು ತಿಳಿದುಕೊಳ್ಳಬೇಕು ಹೇಳು? ನನ್ನ ನಿವಾಸ ಎಲ್ಲಿದೆ ಗೊತ್ತೇ? ಇಲ್ಲ, ನಿನಗೆ ನನ್ನ ನಿವಾಸವೂ ಗೊತ್ತಿಲ್ಲವಲ್ಲ? ನೀನು ಭೂಲೋಕದ ವ್ಯಕ್ತಿ ಚಿತ್ರಾಂಗದ. ಆದರೆ ನಾನು ನೀನು ದೇವಲೋಕದ ಅಪ್ಸರೆ ಎಂದು ಮೊದಲನೇ ದಿನವೇ ಊಹಿಸಿದ್ದೆ. ಅದೀಗ ನಿಜವಾಗುತ್ತಿದೆ. ಚಿತ್ರಾಂಗದ, ನಾನು ಹೇಳುವುದನ್ನು ಕೇಳು. ಇದು ತುಂಬಾನೇ ಗಂಭೀರವಾದ ವಿಷಯ. ಹಾಗಿದ್ದರೆ ಗಂಭೀರವಾಗಿ ಕೈಕೊಟ್ಟಿ ಕೇಳುತ್ತೇನೆ, ಹೇಳು. ನಾನು ಭೂಲೋಕದ ಕನ್ಯೆಯೇ ಅಲ್ಲ. ನನ್ನದು ನಾಗಲೋಕ. ಯಾವಳು ಒಂದು ಓಲೆಗೋಸ್ಕರ ಅಷ್ಟೆಲ್ಲ ಮಾಡ್ತೇವೆ. ಏನೋ ಗೊಳುತ್ತಿದ್ಯಾ? ಸುಮ್ಮನೆ ಹುಡುಕೋ. ಹುಡುಕ್ತಾ ಇದ್ದೀನಿ, ಏನು ಕನ್ನಡಿಸ್ತಿಲ್ವಾ? ಪುಣ್ಯ ಮಾಡಿ ಏನಂದೆ? ನಾನೇನಾದ್ರು ಇಯರಿಂಗ್ ಆಗಿದ್ದಿದ್ರೆ ನಿನ್ ಕಿವಿಗೆ ಅಂಟ್ಕೊಂಡೇ ಇರ್ಬೋದಿತ್ತು. ಯಾವತ್ತಾದ್ರೂ ಲವ್ ಬೇರೆ ಆಗಿರೋದು ನಿಂದು. ಜಿಗಣಿನೂ ಹಾಗೆ ಮೈಗೆ ಅಂಟ್ಕೊಂಡೇ ಇರುತ್ತೆ. ಹಾಗಂತ ಅದ್ರ ಮೇಲೆ ಲವ್ ಆಗುತ್ತಾ? ಜಿಗ್ನೆನಾ? ನಾನು ನಿನ್ ಕಣ್ಣಿಗೆ ಜಿಗ್ನೆ ತರ ಕಾಣಿಸ್ತಿದ್ದೀನಿ. ನೀನ್ ಇವಾಗ ಇಯರಿಂಗ್ ಹುಡುಕ್ಲಿಲ್ಲ ಅಂದ್ರೆ ನೀನ್ ಜಿಗಣೆ ಆಗಿ ಮುಂದಿನ ಜನ್ಮದಲ್ಲಿ ಹುಟ್ಟೋದು. ಹುಡ್ಕೋವರೆಗೂ ಸ್ವಲ್ಪ
ಕಣ ಇದು. ಫೀಲ್ಡಲ್ಲಿ ಹುಲಿಗಳನ್ನ ಬೇಟೆ ಆಡ್ತಿದ್ದೆ, ಇಲ್ಲಿ ಎಂಟಿ ಓಲೆ ಬೇಟೆ ಆಡ್ತಿದ್ಯಾ? ತೆಪ್ಪಿಗೆ ಹೋದ್ರೆ ಸರಿ, ಇವಾಗ ಎಲ್ಲ ಸರಿಯಾಗಿ ಬೀಳುತ್ತೆ ನಿನಗೆ. ವಾ 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 ವಾ, ಮಂಡಿ ಊರಿ ಮೈ ಬಗ್ಸಿ ಹುಡುಕ್ತಾ ಇದೆಯಾ. ಎಂಥ ಪ್ರೀತಿ, ಎಂಥ ಪ್ರೀತಿ. ನಡಿಲಿ ನಡಿಲಿ ಪ್ರೇಮ್ ಕಹಾನಿ. ಏಯ್, ಟೈಮ್ ವೇಸ್ಟ್ ಮಾಡ್ಬೇಡ, ಹುಡುಕ್ತೀನಿ ಕಣೆ, ಆರಾಮಾಗಿರೇ. ಸಾಯ್ತು ಕಣ. ಅಪ್ಪ, ಕೊನೆಗೂ ಸಿಕ್ತಾ? ಕೊಡಲಿ. ನೋಟದ ಕಿಡಿಸೋಕಿಸಿ ಸುಡಬೇಡವೇ ನನ್ನಿ ಥರ ತುಸು ಕರುಣೆ ತೋರಿಸು ಬಡಪಾಯಿಗೆ ಅತಿಯಾಗಿದೆ ಆಕರ್ಷಣೆ ಏನಾದರೂ ನೀನೇ ಹೊಣೆ ಇರಲಾರೆ ಸುಮ್ಮನೆ ತುಸು ಕರುಣೆ ತೋರಿಸು ಬಡಪಾಯಿಗೆ. ನನ್ನ ಜೊತೆ ಎಷ್ಟು ಜಗಳ ಮಾಡಿದ್ರು ಕೊನೆಗೆ ನನ್ನ ಹೆಲ್ಪೇ ಬೇಕಾಗಿರುತ್ತೆ. ಮುಖ ತಿರುಗಿಸಿದ್ರು ಅಷ್ಟೇ, ಅದೇ ಸತ್ಯ. ಜೊತೆ 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 ನೀರು ಬಾಬಾ. Hello, mister. Not our mom, my mom. Oh, so adorable. ವಿಕ್ಕಿ, ಅದಕ್ಕೆ ಗೆಸ್ಟ್ ಜೊತೆ ಹಾಗೆ ಬಿಹೇವ್ ಮಾಡೋದು? ಈಸ್ ಮೈ ಬೆಸ್ಟಿ. ದೇವ, ಯಾರು ಇವನು? ಇಂಟ್ರೊಡ್ಯೂಸೇ ಮಾಡಿಸಿಲ್ಲ ನನಗೆ. ನೋಡು, ಅಮ್ಮನೆಲ್ಲ ಕಿಸ್ ಕೊಟ್ಕೊಂಡು ಹೋಗಿ ಮಾಡ್ಕೊಂಡು ಅಮ್ಮ. ಅಲ್ಲ, ನನ್ನ ಮುಂದೆ ನೀನು ಹಗ್ ಮಾಡ್ಕೊತಾನೆ. ನಂಗೆ ಹೇಗಾಗಲ್ಲ ಹೇಳು ಸ್ವೀಟ್ ಹಾರ್ಟ್. ಸ್ವೀಟ್ ಹಾರ್ಟ್. Nishima, is he your husband? Yes, bro. He's my husband. Oh, nice. ಅಲ್ಲ ನಿಶಿ, ಯಾರಿದು ನಮ್ಮನೆಗೆ ಬಂದು ಈ ಥರ ಎಲ್ಲ ಬಿಹೇವ್ ಮಾಡ್ತಾ ಇದ್ದಾರೆ? ಮೊದಲು ಯಾರು ಅಂತ ಇಂಟ್ರೊಡ್ಯೂಸ್ ಆದರೂ ಮಾಡಿಸ್ತೀಯಾ? ಇಲ್ಲ ಅಂದರೆ ನಾವೆಲ್ಲ ಸುಮ್ಮನೆ ಮಿಸ್ಟೇಕ್ ಮಾಡ್ಕೊಳ್ತೀವಿ ಅಷ್ಟೇ. ಓಕೆ, ನಾನು ಹೇಳ್ತೀನಿ. ಅವರು ಬೆಳೆದಿರೋ ಕ್ಲೈಮೇಟ್ ಆಗಿದೆ ಅಷ್ಟೇ. ಸೊ ದಿಸ್ ಇಸ್ ಮೈ ರಾಖಿ ಬ್ರದರ್ ಫ್ರಮ್ UK. You mean United Kingdom? Yes, gentlemen. You're right. Yeah. ಇವನ್ಗೆ ಪ್ರಪಂಚದಲ್ಲಿ ಎಲ್ಲ ಕಡೆನೂ ಬಿಸ್ನೆಸ್ಗಳಿದಾವೆ. ಇವತ್ತು ಇಂಡಿಯಾಗೆ ನನ್ನ ಮೀಟ್ ಮಾಡೋದಕ್ಕೆ ಬಂದಿದ್ದಾನೆ. ನಾನು ಇವನ್ ರಾಖಿ ಸಿಸ್ಟರ್. ಮಿಸ್ಟರ್ ರಾಖಿ ಬ್ರದರ್. ಏ ವಿಕ್ಕಿ,
ಅವರು ಅವಳಿಗೆ ರಾಖಿ ಬ್ರದರು, ನಿನಗಲ್ಲ. ಐ ನೋ ಡ್ಯಾಡ್, ಐ ನೋ. ದಟ್ ಇಸ್ ಮೈ ರಾಖಿ ಬ್ರದರ್ ರಜನೀಶಸ್ ಆಂಬಿಯನ್ಸ್. ಆಂಬ್ಯುಲೆನ್ಸಾ? ಇವರು ಆಂಬ್ಯುಲೆನ್ಸ್ ಓಡಿಸ್ತಾರ? ಅಲ್ಲ ಮಾವ, ಅವ್ನು ಎಲ್ಲಿರ್ತಾನೋ ಅವ್ನ ಸುತ್ತಮುತ್ತ ಎಲ್ಲಾನು ಬದಲಾಗುತ್ತೆ. ಅವ್ನ ಕ್ಯಾರೆಕ್ಟರೇ ಅಂತದ್ದು ಅಂತ. ಓ ಹೌದಾ, ಅದು ಕರೆಕ್ಟು. ಇವನು ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನಾವು ಯೋ ಫ್ಯಾಮಿಲಿ ಆಗ್ಬಿಡ್ತೀವಿ. ಯೋ ವೆಲ್ಕಮ್ ಟು ಇಂಡಿಯಾ ಬ್ರದರ್. ಥ್ಯಾಂಕ್ ಯು ಬ್ರದರ್. ಅಂತ ಸ್ವಲ್ಪ ನಮ್ಮ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡಮ್ಮ. ನಾನೇ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಓಕೆ, ರಜನೀಶ್ ಬ್ರೋ, ಇವರು ನಮ್ಮ ಅತ್ತೆ ಸಂಯುಕ್ತ ಅಂತ. ಮೈ ಗಾಡ್, ನಾನು ಇವರು ನೋಡ್ತಿದ್ದ ಹಾಗೆ ನಿಮ್ಮ ಮಮ್ಮಿ ಅನ್ಕೊಂಡಿದ್ದೆ. ಸೋ ಲವ್ಲಿ. ಇವಳು ನನ್ನ ಹೆಂಡತಿ. ಮದುವೆ ಆದಾಗಿಂದು ಇದುವರೆಗೂ ಹಂಗೆ ಇದ್ದಾಳೆ. ಇವಳು ವಯಸ್ಸು ರಿವರ್ಸ್ ಗೇರಲ್ಲಿ ಓಡ್ತಾ ಇದೆ. ದಟ್ಸ್ ನೈಸ್. ಬ್ಯೂಟಿಫುಲ್ ಲೇಡಿ.